ಎಲ್ಲರಿಗೂ ನಮಸ್ಕಾರ. ಅದು ಬಂದ್ ಮಾಡಿ. ಆ, ಯಾವ ವಿಷಯವಾಗಿ ನಾವು ಇವತ್ತು ಚಾನಲ್ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಕರ್ನಾಟಕದ ಮಹಾಜನತೆ ಇವತ್ತು ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಆಗಿರತಕ್ಕಂಥ ಸಂಚಲನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜಾಪುರ್ ಹಿಂದೂ ಹುಲಿ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತಂದ್ರೆ, ನಾನು ಮೊನ್ನೆ ಚಾನಲಲ್ಲಿ ಹೇಳಿದ್ದೆ, ನಾವು ಬಿ ಜೆ ಪಿ ಜೆ ಡಿ ಎಸ್ನವ್ರು ನಮ್ಗೆ ಒಂಥರ ಬೀಗರಿದ್ದಂಗೆ ಅಂತ. ಮತ್ತು ನಮ್ಮ ಬಗ್ಗೆ ನಾವು ಅಷ್ಟೇ ಮಾತಾಡಿಕೊಂಡು, ನನ್ನ ಪಕ್ಷದ ಬಗ್ಗೆ ಮಾತಾಡಿಕೊಂಡು ಅದು ಅಂತರೂ ನಾವು ಮಾತಾಡ್ತಾ ಇರ್ತೀವಿ, ಓಕೆ. ಆದರೆ ಒಬ್ಬ ಒಳ್ಳೆಯ ನಾಯಕನನ್ನು, ಒಬ್ಬ ನಿಷ್ಠಾವಂತ ನಾಯಕನನ್ನು ಈ ಭಾರತೀಯ ಜನತಾ ಪಕ್ಷದಲ್ಲಿ ಈ ಯಡಿಯೂರಪ್ಪ ಮತ್ತು ಅವರ ಟೀಮು ಅವರನ್ನು ತಮ್ಮ ಕೆಲಸಕ್ಕೆ ಬಳಸಿಕೊಂಡು ಇವತ್ತು ಅವರನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ. ಈ ಕೇಂದ್ರದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಇದನ್ನು ಭಾಳ ಒಂದು ಅವಲೋಕನ ಮಾಡಬೇಕಾಗ್ತದೆ. ಯಾಕಂತ ಹೇಳ್ಬೇಕಂದ್ರೆ, ಅಂಥ ಒಂದು ನಾಯಕ ಯಾರನ್ನೂ ಮುಲಾಜಿ ಮಾಡೋದಿಲ್ಲ. ಕಾಂಗ್ರೆಸ್ಸು ನಮಗೂ ಬೈತಾರೆ, ಏನು ತಪ್ಪಿಲ್ಲ. ಯಾಕಂತಂದ್ರೆ ನಮ್ಮನ್ನು ತಿದ್ದುವಂಥ ಒಬ್ಬ ಕೆಲಸ ಮಾಡ್ತಕ್ಕಂಥ ಅಂಥ ಒಳ್ಳೆಯ ನಾಯಕನ ಬಗ್ಗೆ ನಾವು ಕೂಡ ನಾವೇನು ಅಂದ್ಕೊಳ್ಳೋದಿಲ್ಲ. ಆಮೇಲೆ ನೀವು ಏನು ಮಾಡ್ತಾಯಿದ್ದೀರಿ, ನೀವು ಯಾವ ಒಂದು ಹಂತದಲ್ಲಿ ನೀವು ಬಂದಿರಿ? ರಮೇಶ್ ಜಾರಕಿಹೊಳಿಯನ್ನು ಬಳಸಿಕೊಂಡು ಸರ್ಕಾರವನ್ನು ರಚನೆ ಮಾಡಿ ಸಾಕಷ್ಟು ಲುಟಾಸಿದ್ರಿ. ಎಲ್ಲ ಜಗಜ್ಜಾಹಿರ್. ಇದೇನು ಯಾರಿಗೆ ಮುಚ್ಚಿಡುವಂಥ ಕೆಲಸ ಅಲ್ಲ. ಅದಕ್ಕೆ ಇವತ್ತು ಒಬ್ಬ ಪಂಚಮಸಾಲಿ ಮಹಾನಾಯಕ, ನಮ್ಮ ಕೂಡಲ ಸಂಗಮ ಸ್ವಾಮೀಜಿಗಳು ಅದ್ರ ಬಗ್ಗೆ ಹೇಳಿದರು. ಅಂಥ ಒಬ್ಬ ಮಹಾನಾಯಕನ ನೀವು ಕರ್ನಾಟಕ ರಾಜ್ಯದಲ್ಲಿ ಅವರದೇ ಆದ ಒಂದು ವ್ಯಕ್ತಿತ್ವದಲ್ಲಿ ನೀವು ಬೆಳೆಸಬೇಕಾಗಿತ್ತು. ನಿಮ್ಮ ಪಕ್ಷದಲ್ಲಿ ಏನಪ್ಪ ಅಂತಂದ್ರೆ, ನೀವು ಅವರನ್ನು ಈ ಪ್ರಚಾರ ಸಮಿತಿ ಅಧ್ಯಕ್ಷನ ಆಗಿ ಮಾಡಬೇಕಾಗಿತ್ತು ನೀವು. ಯಾಕಂತಂದ್ರೆ ನಿಮ್ಮ ಪಕ್ಷದಲ್ಲಿ, ಯಾಕಂದ್ರೆ ಅವರು ಇಡೀ ಒಂದು ಹಿಂದುತ್ವದ ಅಲೆಯನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬಿಂಬಿಸ್ತಕ್ಕಂಥ ಒಬ್ಬ ಮಹಾನಾಯಕನ ನೀವೇನು ತೆಗೆದು ಹಾಕಿದ್ರಿ. ನಿಮ್ಮ ಬಿ ಜೆ ಪಿಗೆ ಏನಾಗ್ಯದೋ ಗೊತ್ತಿಲ್ಲ. ನಾವು ಕಾಂಗ್ರೆಸ್ನವರಾದರೂ ಕೂಡ ನಾವು ಒಬ್ಬ ಸಮಾಜ ಸೇವಕನಾಗಿ ನಾನು ಹೇಳ್ತೀನಿ, ಇದು ನೀವು ಮಾಡ್ತಕ್ಕಂಥ ಒಳ್ಳೆಯ ಬೆಳವಣಿಗೆ ಅಲ್ಲ. ನಿಮ್ಮ ಪಕ್ಷದಲ್ಲೇ ಇಂತಹ ಒಂದು ನಾಯಕರಿಗೆ ನೀವು ತುಳಿಯುವಂಥ ಕೆಲಸ ಮಾಡಿದರೆ ನಿಮ್ಮ ಪಕ್ಷಕ್ಕೆ ಯಾರು ಬರ್ತಾರೆ ರೀ? ಮತ್ತು ನಿಮ್ಮ ಕಡೆ ದುಡಿಸ್ಕೊಂಡು ಕೆಲಸ ಮುಗಿಯೋಣ ಏನನ್ನ ಮಾಡ್ತೀರಿ? ಇಂಥ ಕುಚೇಷ್ಟೆಗಳನ್ನು ಬಿಟ್ಟು ಒಳ್ಳೆಯ ಕೆಲಸ ಮಾಡೋರಿಗೆ ಒಂದು ಮರ್ಯಾದೆ ಸ್ಥಾನವನ್ನು ಕೊಡ್ರಿ ನೀವು. ಅವರು ಕೇಂದ್ರದಲ್ಲಿ ಸಚಿವರಾದವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಎಂಥ ಒಂದು ಒಳ್ಳೆಯ ನಾಯಕರು. ಅವರು ಕರೆಸಿ ಅವರಿಗೆ ಟಿಕೆಟ್ ಕೊಟ್ಟು ಮತ್ತೇನಪ್ಪ ಅಂದ್ರೆ ಕೇಂದ್ರದಲ್ಲಿ ರೈಲ್ವೆ ಸಚಿವರನ್ನಾಗಿ ಮಾಡಿದರು. ಪಕ್ಷೇತರವಾಗಿ ಕೂಡ MLCಯಲ್ಲಿ ಗೆದ್ದಿರೋ ಅವ್ರದ್ದು ಒಂದು ಪ್ರಭಾವ ಇದೆ. ಅಂಥ ಕುಚೇಷ್ಟೆ ಮಾತನಾಡೋದಿಲ್ಲ. ಏನು ಇದ್ದದ್ದಂಗೆ ಆಡ್ತಾನೆ ಮನುಷ್ಯ. ಅಂಥ ಮನುಷ್ಯನಿಗೆ ನೀವು ಏನಪ್ಪ ಅಂತಂದ್ರೆ, ಇವತ್ತು ನಮ್ಮಲ್ಲಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆಯವರಾಗಲಿ, ಸಾಕಷ್ಟು ಸಚಿವರು ಇದ್ರ ಬಗ್ಗೆ ಭಾಳ ಅಫ್ಸೋಸಾಗಿ ಮಾತಾಡಿದರು. ಯಾಕಂತಂದ್ರೆ ಅಂಥ ನಾಯಕನೇ ನೀವು ಒಳ್ಳೆ ಬೆಳೆಸ್ಕೋಬೇಕಾಗ್ತದೆ. ಉಚ್ಚಾಟನೆ ಮಾಡಿ ಅವ್ರನ್ನ ಅವಮಾನ ಮಾಡ್ತಿರಲ್ಲ. ನಿಮ್ಗೆ ಈ ಸದ್ಯ ಎಷ್ಟು ಅವಮಾನ ಆಗ್ಯದ, ಎಷ್ಟು ಜನ ನಿಮ್ಗೆ ಆ ಪಕ್ಷದಿಂದ ಬಿಟ್ಟು ಜನ ಹೋದರು. ಸಾಕಷ್ಟು ಜನ ನೀವು ಲೆಫ್ಟ್ ಆಗ್ಯಾರ. ಅವರು ಒಂದು ಹೊಸ ಪಕ್ಷ ಮಾಡಿದ್ರೆ ನೀವು ಏನದಲ್ಲ 50 ಗೆಲ್ಬೇಕಾದ್ರೆ ಭಾಳ ಕಠಿಣ ಆಗ್ತದೆ. ನೀವು ಹೊಸ ಪಕ್ಷ ಮಾಡಿದ್ರೆ ನಿಮ್ಮಲ್ಲೇ ಡ್ಯಾಮೇಜ್ ಆಗ್ತದೆ. ಅದಕ್ಕಾಗಿ ಇಂಥ ಒಂದು ಭಾವನೆಗಳನ್ನು ಬಿಟ್ಟು ಒಳ್ಳೆತನ ಕಲೀರಿ. ಯಾವಾಗಲೂ ಏನಪ್ಪ ಅಂದ್ರೆ, ನಾವು ಹೆಂಗೆ ಪ್ರೀತಿಸ್ತೀವಿ ನೋಡು, ನಿಮ್ಗೆ ಯಾಕೆ ಬೀಗ್ರ ಅನ್ಬೇಕು ನಾವು ಬಿ ಜೆ ಪಿಯವರಿಗೆ? ನಮ್ಮ ಪಕ್ಷ ಇದು ನಾವು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೇ ನಾವು ಎದುರಿನವರು ನೋಡಬೇಕಾಗ್ತದೆ. ಆ ದಿಶೆಯಲ್ಲಿ ನಾವು ನಿಮಗೆ ಹೇಳ್ಬೋದು ಏನಂತಂದ್ರೆ, ಇಂಥವ್ರಿಗೆ ನೀವು ಅವಮಾನ ಮಾಡೋ ಕೆಲಸ ಮಾಡಿರಿ. ಈ ರೀತಿ ದೊಡ್ಡವರಿಗೆ ಮಾಡಿದ್ರೆ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ನೀವು ಎಷ್ಟು ಮಾಡಲಿಕ್ಕಿಲ್ಲ. ಅಂದರೆ ಕೆಲಸ ಆದಮೇಲೆ ಏನಾನ ಮಾಡ್ತೀರಿ, ಬಿಡ್ರಿ ಅದು ಚಾಳಿ. ಹಾಗಾಗಿ ನೀವು ಏನದಲ್ಲ, ನಿಮ್ಮ ಒಂದು ಯಾವುದೋ ಜನಸಂಘದ ಮೂಲಕ ನೀವು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ, ಅದು ಒಂದು ನ್ಯಾಷನಲ್ ಪಾರ್ಟಿ. ನಮ್ಮ ಹಾಗೆ ನಾವು 140 ವರ್ಷ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ. ನೀವು ಕೂಡ ಏನೋ ಒಂದು ಹಿಂದುತ್ವದ ಅಲೆಯಲ್ಲಿ ಬಂದು ನಮ್ಮ ವಿರೋಧ ಪಕ್ಷವಾಗಿ ಇದ್ದೀರಿ ಕರ್ನಾಟಕದಲ್ಲಿ. ನಾವು ಕೇಂದ್ರದಲ್ಲಿ ನಿಮಗೆ ವಿರೋಧ ಪಕ್ಷ ಆದೀವಿ. ಅದಕ್ಕೆ ನಾವು ಜನಸೇವೆ ಮಾಡೋಣ. ಅದಕ್ಕೆ ನಮ್ಮಲ್ಲೇ ತುಳಿಯುವಂಥ ಕೆಲಸ ಮಾಡಿದರೆ ಇದು ಈ ರಾಜಕಾರಣಕ್ಕೆ ಭಾಳ ಒಂದು ಕೆಟ್ಟ ಹೆಸರು, ಕಪ್ಪು ಚುಕ್ಕೆ ಬರ್ತದೆ. ಹಾಗಾಗಿ ನೀವು ಇಂಥ ಒಂದು ವೈರತ್ವವನ್ನು ಬಿಡ್ರಿ. ಅವ ಏನದು ಇದ್ದಂಗೆ ಹೇಳ್ಯಾನ, ಏನು ತಪ್ಪು ಹೇಳ್ಯಾನ, ಅದನ್ನೆಲ್ಲರೂ ಇಡೀ ದೇಶನೇ ಹೊಗಳ್ತದೆ ಅವನ ಬಗ್ಗೆ. ಹಾಗಾಗಿ ಅಂಥ ಮಹಾನಾಯಕರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಬೇಡ್ರಿ ನೀವು. ಎಲ್ಲಿಂದ ಬಂದಿರಿ, ನೀವೇನಾದ್ರಿ, ಯಾವ ರೀತಿ ದುಡ್ಡು ಮಾಡಿದ್ರಿ, ಎಲ್ಲರಿಗೂ ಜಗಜ್ಜಾಹಿರಿ ಅದು.
ಮತ್ತು ಅಲ್ಲೇ ನಿಮ್ಮ ದಾವಣಗೆರೆ ಅಂತ ನಾನು ಜಿ ಎಮ್ ಸಿದ್ದೇಶ್ವರ ಮಲ್ಲಿಕಾರ್ಜುನಪ್ಪ ಎಂ ಪಿ ಇದ್ದರು. ಅಂಥವ್ರಿಗೆ ನೀವೇನಪ್ಪ ಅಂತಂದ್ರೆ ಇವತ್ತು ದೂರ ಇಡುವಂಥ ಕೆಲಸ ಮಾಡ್ತೀರಿ. ಬಿ ಪಿ ಹರೀಶ್ ನಿಮ್ಮಲ್ಲಿ ಅವ, ಕುಮಾರ್ ಬಂಗಾರಪ್ಪ ನಿಮ್ಮಲ್ಲಿ ಅವ. ಮತ್ತು ಈ ರೀತಿ ಮಾಡಿದರೆ ನೀವು ಯಾವ ರೀತಿ ರಾಜಕಾರಣ ಮಾಡ್ತೀರಿ? ಬಿಡ್ರಿ ಅದನ್ನೆಲ್ಲ, ಎಲ್ಲರನ್ನೂ ತೊಗೊಂಡು ಹೋಗ್ರಿ. ಒಳ್ಳೆಯ ಹೆಸರದ ನಿಮ್ಮದು. ಯಡಿಯೂರಪ್ಪ ಅಂದ್ರೆ ಒಂದು ಇದು ಬ್ರ್ಯಾಂಡ್ ಇದೆ. ಅದನ್ನು ನೀವು ಅದನ್ನು ಉಳಿಸಿ ಬೆಳೆಸಿ ನೀವು ಕೊನೆಯದಾಗಿ ನಿಮ್ಮ ಮಗನಿಗೆ ಒಂದು ಒಳ್ಳೆಯ ಬುದ್ಧಿ ಹೇಳಿ. ಅದಲ್ಲಪ್ಪ ಹಂಗಲ್ಲ, ಅದನ್ನೇ ವೈರತ್ವ ಮಾಡೋದ್ರಿಂದ ಇದಾಗಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಡ್ರಿ. ಅದು ಯಾವುದೇ ಪಕ್ಷ ಇರಲಿ, ನಮ್ಮ ಪಕ್ಷದವ್ರ ಜೋಡಿ ನೀವು ಸೇರಿ, ನಿಮ್ಮ ಪಕ್ಷದವ್ರು ನಾವು ಸೇರಿ, ಮತ್ತು ವಿರೋಧ ಪಕ್ಷ ಅಂತ ಯಾಕಂತೀರಿ? ಕಂಬೈಂಡ್ ಮಾಡಿಬಿಡ್ರಲ್ಲ, ಕಂಬೈಂಡ್ ಮಾಡಿಬಿಡ್ರಿ. ಆ ಕಡೆ ಜನರಿಗೆ ಯಾಕೆ ಹುಲ್ಲು ಮಾಡೋಕೆ ಅಡ್ಡಾಡಕತ್ತೀರಿ ನೀವು? ಅದಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅಂಥ ಮಹಾನಾಯಕನ ಅವಮಾನ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಒಂದು ಇದನ್ನು ನಾವು ಮಾತಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಇನ್ನೇನದ ಮನಸ್ಸಾಪೂರ್ವಕ ನಾವು ಕೂಡ ಸಮಾಜ ಸೇವೆ ಮಾಡ್ತೀವಪ್ಪ ಅಂದ್ರೆ, ಒಬ್ಬರಿಗೆ ಅನ್ಯಾಯ ಆಗ್ಯದಂದ್ರೆ ಅದನ್ನು ನಾವು ಎತ್ತಿ ತೋರಿಸ್ಬೇಕು. ಅದು ಮಾನವ ಧರ್ಮ. ಅಂಥ ಮಾನವ ಧರ್ಮದಲ್ಲಿ ಅವರು ಏನಪ್ಪ ಅಂತಂದ್ರೆ ತಮ್ಮದೇ ಆದ ಇದರೊಳಗೆ ನೋಡ್ರಿ, ಎಷ್ಟು ಗೋವುಗಳನ್ನು ಸಾಕ್ಯಾನ, ಎಷ್ಟು ಜನರಿಗೆ ದವಾಖಾನೆ ಮಾಡ್ಯಾನ, ಎಷ್ಟು ಜನರಿಗೆ ಕೆಲಸ ಕೊಟ್ಟಾನ, ಫ್ಯಾಕ್ಟ್ರಿ ಮಾಡ್ಯಾನ, ಆಗ ಸಿದ್ದೇಶ್ವರಿ ಬ್ಯಾಂಕ್ ಮಾಡ್ಯಾನ, ಎಷ್ಟು ಜನರಿಗೆ ಕೆಲಸ ಕೊಟ್ಟಾನ. ಆತ ಏನು ತಪ್ಪು ಮಾಡ್ತಾನೆ? ಏನೋ ಮಾತಾಡ್ತಾರೆ, ಮತ್ತು ಮಾತಾಡ್ಬೇಕಾಗ್ತದೆ, ಮಾತಾಡ್ತಾನೆ. ಅದ್ರ ಬಗ್ಗೆ ನೀವು ಅದನ್ನು ತಪ್ಪಿಟ್ಕೊಂಡು ನಿಮಗೆ ವೈರತ್ವವನ್ನು ಸಾಧಿಸೋದನ್ನು ಬಿಟ್ಟು ಒಳ್ಳೆಯ ರಾಜಕಾರಣ ಮಾಡಿರಿ, ಕಲೀರಿ ಅವ್ರದ್ದು. ಗೈಡೆನ್ಸ್ ಅವ್ರದ್ದೇ ವಯಸ್ಸೇನು, ನಿಂದು ವಯಸ್ಸೇನು ನೋಡೋದು. ನಾವು ವೈರತ್ವ ಮಾಡೋದನ್ನು ಬಿಟ್ಟು ಅವ್ರ ಬಗ್ಗೆ ಒಂದು ಗೌರವ ಇರಲಿ. ಇಷ್ಟೇ ನಾನು ಹೇಳೋದು. ನಮಸ್ಕಾರ.